ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಾಶ್ರೀರ್ಯ ನ ಮದಂ ಕುರುಯಾತ್ಸ ಸುಖಿ ತೃಷ್ಣಯೋಜ್ಜಿತಃ ತನ್ಮಿತ್ರಂ ಯತ್ರ ವಿಶ್ವಾಸಃ ಪುರುಷಃ ಸ ಜಿತೇಂದ್ರಿಯಃ. ಈ ಶ್ಲೋಕದಲ್ಲಿ ಸಾಶ್ರೀರ್ಯ ನ ಮದಂ ಕುರುಯಾತ್ಸ ಸುಖಿ ತೃಷ್ಣಯೋಜ್ಜಿತಃ. ಇಲ್ಲಿ ಸಾಶ್ರೀರ್ಯ ಯಾವ ಸಂಪತ್ತು, ನ ಮದಂ ಮದ ಅಥವಾ ಅಹಂಕಾರವನ್ನ ತರೋದಿಲ್ಲವೋ, ಕುರುಯಾತ್ಸ ನಿಜವಾದ ಸಂಪತ್ತು, ಸ ಸುಖಿ ಯಾರು ಸುಖವಂತ ಅಥವಾ ಖುಷಿಯಾಗಿರ್ತಾನೋ ಅಥವಾ ಯಾರು ಸಂತುಷ್ಟ, ತೃಷ್ಣ ಆಸೆಗಳು, ಯೋಜಿತ ತ್ಯಜಿಸಿರುವವನು. ಹಾಗಾಗಿ ಸಾಶ್ರೀರ್ಯ ನ ಮದಂ ಕುರುಯಾತ್ಸ ಸುಖಿ ತೃಷ್ಣ ಯೋಜಿತ ಅಂದ್ರೆ ಯಾವುದು ಮದವನ್ನುಂಟು ಮಾಡೋದಿಲ್ವೋ ಅದುವೇ ನಿಜವಾದ ಸಂಪತ್ತು. ಯಾರು ಆಸೆಯನ್ನ ಬಿಟ್ಟಿರ್ತಾರೋ ಅವರೇ ನಿಜವಾದ ಸುಖಿ. ಇನ್ನು ತನ್ಮಿತ್ರಂ ಯತ್ರ ವಿಶ್ವಾಸಃ ಪುರುಷಃ ಸ ಜಿತೇಂದ್ರಿಯಃ. ಇಲ್ಲಿ ತನ್ಮಿತ್ರಂ ಅಂದ್ರೆ ಮಿತ್ರ, ಯತ್ರ ಯಾರಲ್ಲಿ, ವಿಶ್ವಾಸ ಅಥವಾ ನಂಬಿಕೆಯನ್ನು ಇಡಬಹುದು, ಪುರುಷಃ ಅಂದ್ರೆ ಯಾರು ನಿಜವಾದ ಪುರುಷ, ಸಜಿತೇಂದ್ರಿಯ ಇಂದ್ರಿಯಗಳನ್ನ ನಿಗ್ರಹ ಮಾಡಿರುವಂಥವನು. ಹಾಗಾಗಿ ತನ್ಮಿತ್ರಂ ಯತ್ರ ವಿಶ್ವಾಸಃ ಪುರುಷಃ ಸಜಿತೇಂದ್ರಿಯ ಅಂದ್ರೆ ಯಾರನ್ನ ನಂಬಬಹುದೋ ಆತನೇ ನಿಜವಾದ ಮಿತ್ರ. ಇನ್ನು ಯಾರು ಜಿತೇಂದ್ರಿಯನೋ ಆತನೇ ನಿಜವಾದ ಪುರುಷ. ಈಗ ನಾವು ಪೂರ್ತಿ ಶ್ಲೋಕವನ್ನ ನೋಡ್ತಾ ಹೋದ್ರೆ ಸಾಶ್ರೀರ್ಯ ನ ಮದಂ ಕುರುಯಾತ್ಸ ಸುಖಿ ತೃಷ್ಣ ಯೋಜಿತಃ ತನ್ಮಿತ್ರಂ ಯತ್ರ ವಿಶ್ವಾಸಃ ಪುರುಷಃ ಸ ಜಿತೇಂದ್ರಿಯಃ ಅಂದ್ರೆ ಯಾವುದು ಮದವನ್ನುಂಟು ಮಾಡೋದಿಲ್ವೋ ಅದುವೇ ನಿಜವಾದ ಸಂಪತ್ತು. ಯಾರು ಆಸೆಯನ್ನ ಬಿಟ್ಟಿರ್ತಾರೋ ಅವರೇ ನಿಜವಾದ ಸುಖಿಗಳು. ಇನ್ನು ಯಾರನ್ನ ನಾವು ನಂಬಬಹುದೋ ಆತನೇ ನಿಜವಾದ ಮಿತ್ರ. ಇನ್ನು ಯಾರು ಜಿತೇಂದ್ರಿಯನೋ ಅಂದ್ರೆ ಯಾರು ಇಂದ್ರಿಯ ನಿಗ್ರಹವನ್ನ ಮಾಡ್ತಾನೋ ಆತನೇ ನಿಜವಾದ ಪುರುಷ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.